ಕೆಲವೇ ದಿನ ಬಾಕಿ ಉಳಿದಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾದ ಸಂಭ್ರಮ. ಆ ದಸರಾಗೆ ಮುಂಚೆನೇ ಈಗ ಆಲ್ರೆಡಿ ಸಂಭ್ರಮ ಮನೆ ಮಾಡಿದೆ ಗಣಪತಿ ಹಬ್ಬದು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗಣೇಶ ಹಬ್ಬದ ಸಂಭ್ರಮ ಯಾವ ರೀತಿ ಇದೆ ಅದನ್ನು ವಿವರಿಸ್ತಾ ಹೋಗ್ತೀವಿ. ಬಬ್ರುವಾಹನ ಕನ್ನಡ ಯುವಕರ ಸಮಿತಿ ವಿನಾಯಕ ನಗರದಲ್ಲಿ 101 ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರಂತೆ. ಅಂದ್ರೆ ಮೈಸೂರಿನ ಜನ ಬೇರೆ ಬೇರೆ ಕಡೆ ಹೋಗಿ ಗಣಪತಿಯನ್ನು ನೋಡಬೇಕು ಅಂತಿಲ್ಲ. ಇದೊಂದು ಜಾಗಕ್ಕೆ ಹೋದ್ರೆ 101 ಗಣಪತಿಯ ದರ್ಶನ ಒಂದೇ ಕಡೆ ಆಗ್ಬಿಡುತ್ತೆ. ಕೇವಲ ಈ ವರ್ಷ ಮಾತ್ರ ಅಲ್ಲ, 8 ವರ್ಷದಿಂದ ಈ ಸಮಿತಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾ ಬಂದಿದೆ. ಪ್ರತಿಯೊಂದು ಗಣಪತಿ ಹಾಗೆ ಗೌರಮ್ಮನಿಗೆ ಹೂವಿನಿಂದ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಯುವಕರು ಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ದೇಶಾದ್ಯಂತ ಗಣೇಶ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲೂ ಕೂಡ ಪ್ರತಿ ಬಡಾವಣೆಗಳಲ್ಲೂ ಕೂಡ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದರಂತೆ ಮೈಸೂರಿನ ವಿನಾಯಕ ನಗರದಲ್ಲೂ ಕೂಡ ಬಬ್ರುವಾಹನ ಕನ್ನಡ ಯುವಕರ ಸಮಿತಿ ವತಿಯಿಂದಲೂ ಕೂಡ ಸಾಕಷ್ಟು ವಿಭಿನ್ನವಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. 101 ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕವಾಗಿ ವಿಶೇಷವಾಗಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ನಾನೀಗ ಸದ್ಯ ಏನು ವಿನಾಯಕ ನಗರದಲ್ಲಿದ್ದೇನೆ. ಈ ಗಣೇಶವನ್ನು ನೋಡ್ತಾ ಇರ್ಬೋದು. ಸಾಕಷ್ಟು ವಿಭಿನ್ನವಾಗಿರುವಂಥದ್ದು. ಗಣೇಶನ ಪ್ರತಿರೂಪ ಅಂತಂದರೆ ಆನೆಯ ಮೇಲೆ ಕುಳಿತಿರುವಂತಹ ಗಣಪನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಜೊತೆಗೆ 101 ಗಣಪತಿ ಅಂದರೆ ವಿಘ್ನ ವಿನಾಯಕನಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತೇಳಿ ಈಗಾಗಲೇ ವಿನಾಯಕ ನಗರ ಅಂತಂದರೆ ಅತಿ ಹೆಚ್ಚು ವಿನಾಯಕ ದೇವಸ್ಥಾನವಿರುವಂತಹ ಗ್ರಾಮ ಆಗಿದೆ, ಬಡಾವಣೆ ಆಗಿದೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಬಡಾವಣೆಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ನೀವು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ 101 ಗಣಪತಿಗೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಮಾಡಲಾಗಿದೆ. ಪ್ರತಿಯೊಂದು ಗಣಪತಿಗೂ ಕೂಡ ಹಾರವನ್ನು ಹಾಕಿ ಪ್ರತಿಯೊಂದು ಅಂದರೆ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅತ್ಯಂತ ಸಡಗರ ಸಂಭ್ರಮದಲ್ಲಿ ಇಲ್ಲಿರುವಂತಹ ಯುವಕರು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಪ್ರತಿಯೊಂದು ಗಣೇಶರು ಕೂಡ ಸಾಕಷ್ಟು ವಿಭಿನ್ನವಾಗಿ ಇಲ್ಲಿ ಗಣಪನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ಗಣಪತಿಯ ತಾಯಿ ಗೌರಮ್ಮನನ್ನು ಕೂಡ ಸಾಕಷ್ಟು ವಿಶೇಷವಾಗಿರುವಂತಹ ಗೌರಮ್ಮ ಇಲ್ಲಿ ಅಂದರೆ ವಜ್ರಾಭರಣ ಇರ್ಬೋದು, ಜೊತೆಗೆ ಆ ಹೂವಿನ ಅಲಂಕಾರ ಇರ್ಬೋದು, ಪ್ರತಿಯೊಂದು ಕೂಡ ಸಾಕಷ್ಟು ಎಲ್ಲರ ಕಣ್ಮನವನ್ನು ಸೆಳೀತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿನ ಯುವಕರು ಸುಮಾರು 8 ವರ್ಷಗಳಿಂದಲೂ ಕೂಡ ಸತತವಾಗಿ 101 ಗಣಪತಿಯನ್ನು ಕೂರಿಸ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಬೇಕು ಅಂತೇಳಿ ಪ್ರತಿ ವರ್ಷವೂ ಕೂಡ 101 ಗಣಪತಿಯನ್ನು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದೇ ರೀತಿ ಈ ವರ್ಷವೂ ಕೂಡ ಸಾಕಷ್ಟು ಸಂಭ್ರಮದಿಂದ 101 ಗಣೇಶವನ್ನು ಕೂರಿಸಿ ಸಾಕಷ್ಟು ಸಂಭ್ರಮದಿಂದ ಎಲ್ಲರೂ ಕೂಡ ಖುಷಿಯನ್ನು ಪಡ್ತಾ ಇದ್ದಾರೆ. ಜೊತೆಗೆ ನಾಡಿನ ಜನರಿಗೆ ಜೊತೆಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತೇಳಿ ವಿಶಿಷ್ಟವಾಗಿ ವಿಭಿನ್ನವಾಗಿ ಈ ಬಾರಿ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡ್ವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು, ಹಾಸನ ಹಾಗೆ ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳ ದರ್ಶನ ಆಯಿತು. ಈಗ ಏಕಕಾಲದಲ್ಲಿ 8 ಗಣಪನ ದರ್ಶನ. ರಿಪಬ್ಲಿಕ್ ಕನ್ನಡ ವೀಕ್ಷಕರಿಗೆ 8 ಗಣೇಶನ ದರ್ಶನವನ್ನು ನಾವು ಮಾಡಿಸೋಕೆ ಹೊರಟಿದ್ದೀವಿ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದ ವಿಶೇಷತೆ ಇದೆ, ಯಾವ ರೀತಿ ವಿಶೇಷತೆ ಅಲಂಕಾರದಲ್ಲಿ ಕಂಡು ಬರ್ತಾ ಇದೆ ಅದೆಲ್ಲವನ್ನ ಕೂಡ ಮತ್ತೊಮ್ಮೆ ಕಣ್ತುಂಬಿಕೊಳ್ಳಿ. ಬೆಳಗಾವಿಯಲ್ಲಿ ನಮ್ಮ ಪ್ರತಿನಿಧಿ ಕೂಡ ವಿವರಿಸ್ತಾ ಇದ್ರು. ಹುಣಸೆ ಬೀಜದಿಂದ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿರೋದು. ಹಾಗೆ ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನ ಬೆಳಗ್ಗೆ ನಾಣ್ಯಗಳಲ್ಲಿ ಅಭಿಷೇಕ ಮಾಡಿದ್ರು. ಅದಾದ ನಂತರ ಬೆಳ್ಳಿಯಲ್ಲಿ ಕಂಪ್ಲೀಟ್ ಆದ ದೊಡ್ಡ ಗಣಪತಿಯ ವಿಗ್ರಹ ಏನಿದೆ ಅದನ್ನು ಅಲಂಕಾರ ಮಾಡಿ ಪೂಜೆ ಪುನಸ್ಕಾರ ಬೆಳಗಿನಿಂದಲೂ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಧಾರವಾಡದಲ್ಲಿ ಬಾಲರಾಮನನ್ನ ಹೋಲುವಂತಹ ಗಣಪತಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ. ಬೆಂಗಳೂರಿನ ಜಯನಗರದಲ್ಲಿ ರೈತ ಮಿತ್ರ ಗಣೇಶ ಅಂದರೆ ರೈತರು ಬೆಳೆದ ತೆಂಗು ಹಾಗೆ ಮೆಕ್ಕೆಜೋಳ ಇದೆಲ್ಲವನ್ನ ಕೂಡ ಬಳಸ್ಕೊಂಡು ಗಣಪತಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಲಾಗಿರೋದು. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಕೋಲಾರದಲ್ಲಿ ನೋಡ್ತಾ ಇರ್ಬೋದು, ಕರಿಕಡುಬುವಿನಲ್ಲಿ ಜೊತೆಗೆ ಕರ್ಜಿಕಾಯಿ ವಿವಿಧ ಗಣಪತಿ ಅಂದರೆ ಗಣೇಶ ಇಷ್ಟಪಡುವಂತಹ ಖಾದ್ಯಗಳನ್ನು ಇಟ್ಕೊಂಡು ಸುಮಾರು 111 ಅಡಿ ಎತ್ತರದಲ್ಲಿ ಒಂದು ಗಣಪತಿಯನ್ನು ನಿರ್ಮಾಣ ಮಾಡಿರೋದು ಕೂಡ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಮಡಿಕೇರಿಯಲ್ಲೂ ಕೂಡ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪೂಜೆ ಪುನಸ್ಕಾರಗಳು ಆಗ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಮಂಗಳೂರಿನ ಸೌತಡ್ಕದಲ್ಲಿ ಬಹಳ ವಿಶೇಷ ಇದು. ಈ ಒಂದು ಗಣಪತಿ ಪ್ರಕೃತಿಯ ಮಡಿಲಲ್ಲಿ ಈ ಒಂದು ಗಣಪನ ಪೂಜೆಯನ್ನು ಮಾಡಲಾಗುತ್ತೆ. ಯಾವುದೇ ರೀತಿಯ ಇಲ್ಲಿ ನಿಮಗೆ ನಾಕಾಬಂದಿ ಅಂತಾರಲ್ಲ ಆ ರೀತಿ ಯಾವುದೂ ಇಲ್ಲ ಇಲ್ಲಿ. ಅಂದ್ರೆ ದೇವಸ್ಥಾನ ಅಂತಿಲ್ಲ, ಬೈಲಲ್ಲೇ ಗಣಪತಿಯನ್ನ ಪೂಜೆ ಮಾಡುವುದು. ಅಲ್ಲಿಂದ ಅವಲಕ್ಕಿ ಪ್ರಸಾದ ನನ್ನ ಫೇವರೇಟ್. ಎಸ್. ಇನ್ನು ಮೈಸೂರಿನಲ್ಲೂ ಕೂಡ ವಿಶೇಷವಾಗಿ ಗಣಪತಿ ಪೂಜೆಯನ್ನು ಮಾಡಿ ಸಾಕಷ್ಟು ಭಕ್ತಾದಿಗಳು ಕೂಡ ಈಗ ಅಲ್ಲಿ ನೆರವೇರಿದ್ದಾರೆ. ಅದೇ ಸ್ಮಿತಾ ಹೇಳ್ತಾ ಇದ್ವಿ, ಸೌತಡ್ಕದು ಈಗ ಅದರದೇ ಬಂದಿದೆ.
ಕರಾವಳಿಯ ಪವಿತ್ರ ಪುಣ್ಯಕ್ಷೇತ್ರ ಸೌತಡ್ಕ ಮಹಾಗಣಪತಿಗೆ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಈಗಲೂ ಕೂಡ ಈ ದೇಗುಲ ಬಯಲು ಆಲಯದ ಗಣಪನೆಂದರೆ ಪ್ರಸಿದ್ಧಿ ಪಡೆದಿದೆ. ಕೇವಲ ನೈಸರ್ಗಿಕವಾಗಿ ಪ್ರಕೃತಿಯ ನಡುವೆ ಪೂಜಿಸಲ್ಪಡುವಂಥ ದೇವರು. ಕಳೆದ 1 ದಶಕಗಳಿಂದಲೂ ಕೂಡ ದೇವಾಲಯದಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಾ ಇದ್ದು, ದೇವಾಲಯ ಅಂತಾನೆ ಹೇಳಕ್ ಬರಲ್ಲ ಅನ್ಸುತ್ತೆ. ಹೌದು ಹೌದು. ಸೊ ಹಾಗಾಗಿ ಬಯಲಲ್ಲಿ ಮತ್ತೆ ಅಲ್ಲಿ ಗಂಟೆ ಕಟ್ತಾರೆ, ವಿಶೇಷವಾಗಿ ಹರಕೆ ಹೊತ್ಕೊಂಡು ಅದು ಈಡೇರಿದ್ರೆ ಇಷ್ಟಿಷ್ಟು ತೂಕದ ಗಂಟೆಯನ್ನ ನಿನಗೆ ದಾನ ಮಾಡ್ತೀವಿ ಅಥವಾ ನಿನಗೆ ಸಮರ್ಪಣೆ ಮಾಡ್ತೀವಿ ಅಂತ ಹೇಳಿ ಗಣಪನೆಲ್ಲ ಹರಕೆ ಹೊತ್ರೆ ಅದನ್ನ ಈಡೇರಿಸ್ತಾನೆ ಅಂತ ಹೇಳಿ. ನೀವು ಆ ದೇವಸ್ಥಾನಕ್ಕೆ ಹೋದ್ರೆ ಸಾಲು ಗಂಟೆ ಕಟ್ಟಿರ್ತಾರೆ, ಅದು ನೋಡೋಕೆ ಒಂಥರ ಖುಷಿ ಅನ್ಸುತ್ತೆ ಅಂತ. ನಾನು ಮತ್ತೆ ಹೇಳ್ತೀನಿ, ನನ್ನ ಪರ್ಸನಲ್ ಫೇವ್ರೆಟ್ ಪ್ರಸಾದ ಅಲ್ಲಿನ ಅವಲಕ್ಕಿ ಪ್ರಸಾದ. ಹಿಂಗಾಗಿ ಅಲ್ಲಿ ಅಂದ್ರೆ ಸೌತಡ್ಕ ಗಣಪತಿ ದೇವಸ್ಥಾನ ಅಲ್ಲ, ಗಣಪನ ಉತ್ಸವ ಯಾವ ರೀತಿ ಇದೆ ಆ ಕುರಿತಾದ ಒಂದು ವಿಶೇಷ ವರದಿ ಇದೆ, ಗಮನಿಸಿ. ಇವತ್ತು ಗಣೇಶ ಹಬ್ಬ, ನಾಡಿನಾದ್ಯಂತ ಗಣೇಶ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗ್ತಾ ಇದೆ. ನಾನೀಗ ವಿಶೇಷ ಗಣೇಶನ ಆಲಯದಲ್ಲಿದ್ದೇನೆ. ಇದು ಸೌತಡ್ಕ ಮಹಾಗಣಪತಿ ಕ್ಷೇತ್ರ. ಎಲ್ಲ ಕಡೆಯಲ್ಲಿ ಗಣಪತಿ ದೇವಸ್ಥಾನ ಆಗಿರೋದು, ಇತರ ದೇವಸ್ಥಾನಗಳಿಗಾಗಿರೋದು ಗರ್ಭಗುಡಿ ದೇವಸ್ಥಾನ ಅನ್ನುವಂಥದ್ದು ಇರುತ್ತೆ. ಆದರೆ ಆ ಸೌತಡ್ಕ ಕ್ಷೇತ್ರದ ವಿಶೇಷ ಅಂದರೆ ಇದು ಬಯಲು ಆಲಯ. ಇಲ್ಲಿ ಯಾವುದೇ ರೀತಿಯಂಥ ಆಲಯ ಇಲ್ಲ, ಬಯಲೇ ಇಲ್ಲಿ ಆಲಯ ಆಗಿರುವಂಥದ್ದು ವಿಶೇಷವಾದಂಥ ಕ್ಷೇತ್ರವಿದು. ಇವತ್ತು ಗಣೇಶನ ಹಬ್ಬದ ಹಿನ್ನೆಲೆಯಲ್ಲಿ ಸೌತಡ್ಕ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ದೇವಸ್ಥಾನದ ಏನು ಆಲಯವನ್ನೇನಿದೆ, ಇದು ಬಯಲು ಆಲಯ ಏನಿದೆ, ಇದನ್ನು ವಿಶೇಷವಾಗಿ ಇವತ್ತು ಹೂವಿನಿಂದ ಅಲಂಕಾರ ಮಾಡಲಾಗಿರುವಂಥದ್ದು. ಸಾಮಾನ್ಯವಾಗಿ ಧರ್ಮಸ್ಥಳ ಹೋಗಿ ಬರುವಂಥ ಭಕ್ತರಾಗಿರ್ಬೋದು, ಜೊತೆಗೆ ಕರಾವಳಿಯ ಭಕ್ತರಾಗಿರ್ಬೋದು ದಿನನಿತ್ಯ ಕೂಡ ಬರ್ತಾರೆ. ಆದರೆ ಇವತ್ತು ವಿಶೇಷವಾಗಿ ಗಣೇಶನ ಹಬ್ಬ ಆಗಿರುವ ಕಾರಣವಾಗಿ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಸಾಗರೋಪಾದಿಯಲ್ಲಿ ಭಕ್ತರು ಇಲ್ಲಿಗೆ ಹರಿದು ಬರ್ತಾ ಇರುವಂಥದ್ದು. ಕ್ಷೇತ್ರದ ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ಪ್ರಮುಖವಾಗಿ ಗಂಟೆ ಹರಕೆಯನ್ನು ಇಲ್ಲಿ ಭಕ್ತರು ಅರ್ಪಿಸ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಏನಾದರೂ ಕಷ್ಟ ಪರಿಹಾರಕ್ಕಾಗಿ ಪ್ರಾರ್ಥಿಸಿಕೊಂಡಲ್ಲಿ ನಂತರ ಏನು ಗಂಟೆಯನ್ನು ಕಟ್ಟುವಂತಹ ಪದ್ಧತಿ ಇದೆ. ಹೀಗಾಗಿ ತಮ್ಮ ಜೀವನದಲ್ಲಿ ಆದಂತಹ ಕಷ್ಟ ಪರಿಹಾರ ಆದ ಬಳಿಕ ಇಲ್ಲಿ ಗಂಟೆಯನ್ನು ಸಮರ್ಪಿಸ್ತಾರೆ. ಸಮರ್ಪಿಸಿದ ಗಂಟೆಯನ್ನು ಹೀಗೆ ಇಲ್ಲಿ ಒಂದೊಂದಾಗಿ ಜೋಡಿಸಿ ಇಟ್ಟಿರುವಂಥದ್ದು. ವಿಶೇಷವಾಗಿ ಸೌತಡ್ಕ ಕ್ಷೇತ್ರ ಅನ್ನುವಂಥದ್ದು ಕರಾವಳಿ ಮಾತ್ರ ಅಲ್ಲದೆ ದಕ್ಷಿಣ ಭಾರತದಲ್ಲೇ ವಿಶೇಷವಾಗಿರುವಂಥದ್ದು. ಒಂದು ಆಲಯ ಇಲ್ಲದೆ ಇರುವಂಥದ್ದು, ಜೊತೆಗೆ ಇದೊಂದು ಪ್ರಕೃತಿ ಮಧ್ಯೆ ಸುತ್ತಲೂ ಕಾಡು, ಹಚ್ಚ ಹಸಿರಿನ ಕಾಡು, ನಡುವೆ ದೇವಸ್ಥಾನ ಇರುವ ಕಾರಣವಾಗಿ ಇದೊಂದು ವಿಶೇಷವಾಗಿ ಭಕ್ತರಿಗೆ ಕಾಣುತ್ತೆ ಮತ್ತು ಹೀಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರ್ನಾಟಕ ಆಯಿತು. ಈಗ ಮುಂಬೈನಲ್ಲಿ ಮತ್ತು ಚೆನ್ನೈನಲ್ಲಿ ಯಾವ ರೀತಿಯಾಗಿ ಗಣಪತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ, ಅಲ್ಲಿನ ವಿಶೇಷತೆಗಳೇನು ಅವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ದೇಶದಲ್ಲಿಯೇ ಗಣೇಶೋತ್ಸವಕ್ಕೆ ಮುಂಬೈ ಸಿಕ್ಕಾಪಟ್ಟೆ ಫೇಮಸ್. ಒಂದು ಕಡೆ ಮುಂಬೈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಚೆನ್ನೈನಲ್ಲಿ ಗಣೇಶನ ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅದು ಕೂಡ ನೋಡ್ತಾ ಇದ್ದೀರಿ. ಅದರಲ್ಲೂ ಮುಂಬೈನ ಲಾಲ್ಬಾಗ್ ರಾಜ ಗಣಪತಿ ನೋಡೋದು ಭಕ್ತರ ದಂಡೇ ಹರಿದು ಬರುತ್ತೆ. ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಮಗ ಅನಂತ್ ಅಂಬಾನಿ ಸುಮಾರು 20 kg ಚಿನ್ನದ ಕಿರೀಟವನ್ನು ವಿನಾಯಕನಿಗೆ ಕೊಡುಗೆಯಾಗಿ ನೀಡಿದ್ದಾರಂತೆ. 10 ದಿನ ನಡೆಯೋ ಈ ಉತ್ಸವಕ್ಕೆ ಸೆಲೆಬ್ರಿಟಿಗಳು, ಉದ್ಯಮಿಗಳು, ರಾಜಕಾರಣಿಗಳು ಗಣೇಶನ ದರ್ಶನಕ್ಕೆ ಆಗಮಿಸ್ತಾರೆ. ಇನ್ನು ತಮಿಳುನಾಡಿನ ಚೆನ್ನೈ ಅಲ್ಲಿ ಗಣಪತಿಯನ್ನು ನಿರ್ಮಾಣ ಮಾಡಿರೋ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. 6000 ತಬಲಂಗಳು, ಫಲಕಗಳು, 1500 ಕಾಮಾಕ್ಷಿ ದೀಪಗಳು ಮತ್ತು 350 ಸಮುದ್ರದ ಚಿಪ್ಪುಗಳನ್ನು ಬಳಸಿ 40 ಅಡಿ ಎತ್ತರದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ.